ಕ್ಯಾರಮಲ್ ಟೀ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಶುಗರು, ಟೀ ಪೌಡರ್, ಏಲಕ್ಕಿ, ಹಾಲು ಮತ್ತು ನೀರು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕಬೇಕು. ವಾಟರ್ ಏನೂ ಆ್ಯಡ್ ಮಾಡದೆ ಬರೀ ಆ ಪಾತ್ರೆಗೆ 2 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಅದನ್ನು 1 ಸ್ಪೂನ್ ಹೆಲ್ಪಿಂದ ಸಕ್ಕರೆ ಕರಗಬೇಕು. ಫುಲ್ ಕರಗೋ ತನಕ 1 ಸ್ಪೂನ್ ಹೆಲ್ಪಿಂದ ತಿರುಗಿಸ್ತಾ ಇರಿ. ಆ ಶುಗರ್ ಏನಿದೆ ಫುಲ್ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ಅಂದರೆ ಒಂದು ಚೂರು ಯಾವುದೇ ಥರ ಶುಗರ್ದು ಕ್ರಿಸ್ಟಲ್ಸ್ ಇದೆಯಲ್ಲ ಆ ಥರ ಏನೂ ಇರಬಾರ್ದು. ಫುಲ್ ಎಲ್ಲನೂ ನೀಟಾಗಿ ಕರಗಬೇಕು. ಅದು ಕರಗೋ ತನಕ 1 ಸ್ಪೂನ್ ಇಟ್ಕೊಂಡು ತಿರುಗಿಸ್ತಾ ಇರಿ. ಅಂದರೆ ಒಂದು 3 to 4 ಮಿನಿಟ್ಸ್ ಬೇಕು, ಕರಗತ್ತೆ. ಅದು ಕರಗಬೇಕು ಅಂತ ಅಂದರೆ ತಿರುಗಿಸ್ತಾ ಇದ್ದರೆ ಲೈಟಾಗಿ ಕರಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಕರಗಿದೆ. ಹಾಗೆ ಕರಗ್ತಾ ಅದ್ರ ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅಂದರೆ ತಿರುಗಿಸ್ತಾ ಇರಿ. ಆ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ಅದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಹೋಗಿ. ಲೈಟಾಗಿ ಬಬಲ್ಸ್ ಎಲ್ಲ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಾ ಹೋಗಿ. ನೀರು ಹಾಕಿದ್ಮೇಲೆ ಅದು ಏನೋ ಶುಗರ್ ಇದೆ ಅಲ್ವಾ, ಶುಗರ್ ಪೂರ್ತಿ ಗಟ್ಟಿಯಾಗುತ್ತೆ. ಫುಲ್ ತಳಕ್ಕೆ ಹೋಗ್ಬಿಟ್ಟು ನೀಟಾಗಿ ಕಚ್ಕೊಳುತ್ತೆ. ಹಂಗಂತ ಹೇಳ್ಬಿಟ್ಟು ಇದು ಕಚ್ಕೊಂಡ್ಬಿಟ್ಟಿದೆ ವೇಸ್ಟ್ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ. ಅದು ಆ ಥರ ಕಚ್ಕೊಂಡು ನೀರು ಬಿಸಿ ಆಗ್ತಾ ಅಂದರೆ ನೀರು ಬಾಯ್ಲ್ ಆಗ್ತಾ ಅದು ಕಚ್ಕೊಂಡಿರೋದೆಲ್ಲ ನೀಟಾಗಿ ಬಿಟ್ಕೊಂಡ್ಬರುತ್ತೆ. ವಾಟರ್ ಜೊತೆ ಮಿಕ್ಸ್ ಆಗುತ್ತೆ. ಒಂದು ಚೂರು ಏನೂ ತಳದಲ್ಲಿ ಏನೂ ಉಳಿದಿರಲ್ಲ. ಹಾಗೆ ನೀವು ಅಂದ್ಕೋಬೋದು ಕ್ಯಾರಮಲ್ ಟೀ ಅಂತಂದರೆ ಏನಾದರೂ ಡಿಫ್ರೆಂಟಾ, ನಾರ್ಮಲ್ ಟೀನೇ ಅಲ್ವಾ ಅಂತ. ಆ ಥರ ಏನಿಲ್ಲ, ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ ಕ್ಯಾರಮಲ್ ಟೀಗೆ ಮತ್ತು ನಾರ್ಮಲ್ ಟೀಗೆ. ಈಗ ನಾವು ವಾಟರ್ ಬಿಸಿಯಾಗಿದೆ, ಅದು ಫುಲ್ ಸಕ್ಕರೆ ನೀರು. ಅದಕ್ಕೆ ನಾವು ಇವಾಗ ಟೀ ಪೌಡ್ರ್ ಹಾಕ್ಕೊಳ್ಳೋಣ. 1 ಸ್ಪೂನ್ ಟೀ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಏನಕ್ಕೆ ಅಂತಂದರೆ ಟೇಸ್ಟಿಗೆ, ಅದು ಟೀಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಇದಕ್ಕೆ ಬೇಕಾದರೆ ಶುಂಠಿ ಆದರೂ ಹಾಕ್ಕೋಬೋದು. ಶುಂಠಿ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ ಶುಂಠಿ ಟೀ ಥರ. ಇದಕ್ಕೆ ನಾನು ಶುಂಠಿ ಹಾಕ್ಕೊಂಡಿಲ್ಲ, ಬರೀ ಏಲಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ. ಇದೇ ಥರನೂ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದೂ ಚೆನ್ನಾಗಿರುತ್ತೆ. ಅದು ಮಸಾಲೆ ಟೀಗೆ ಹಾಕ್ಕೊತೀವಲ್ಲ ಆ ಥರ, ಅದು ಮಸಾಲೆ ಟೈಪ್ ಬಂದುಬಿಡುತ್ತೆ. ಸೊ ನಾನಿಲ್ಲಿ ಬರೀ ಕ್ಯಾರಮಲ್ ಟೀ ಹೇಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಟೀ ಪೌಡರ್ನ ಕುದಿಸ್ಬೇಕು. ನಾವು ಟೀ ಪೌಡರ್ನ ಹೆಂಗೆ ಕುದಿಸ್ತೀವಿ ಅನ್ನೋದ್ರ ಮೇಲೆ ಟೀ ಡಿಪೆಂಡ್ ಆಗಿರುತ್ತೆ, ಗೊತ್ತಾ. ಈಗ ಟೀ ಚೆನ್ನಾಗಿ ಕುದಿ ಬಂದಿದೆ. ಸೊ ನಾನು ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲನ್ನ ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿ ಸಾಕು. ಸ್ವಲ್ಪ ಬಾಯ್ಲ್ ಮಾಡಿ. ಹೆಂಗೆ ಅಂತ ಅಂದರೆ ಅದು ಉಕ್ಕಿ ಬರುತ್ತೆ, ಹಾಲು ಉಕ್ತಾ ಬರುತ್ತೆ ಅಲ್ವಾ, ಆ ಥರ ಬಿಸಿ ಆದರೆ ಸಾಕು ಟೀಗೆ. ಜಾಸ್ತಿ ಬಾಯ್ಲ್ ಮಾಡಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಫುಲ್ಲು ಟೀ ಪೌಡರ್ ಥರನೇ ಫುಲ್ ಎಲ್ಲ ಇರುತ್ತೆ. ಈಗ ಉಕ್ಕಿ ಬಂದಿದೆ, ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸರ್ವ್ ಮಾಡ್ಕೊತಿದ್ದೀನಿ. ಹೇಗಿದೆ? ಥ್ಯಾಂಕ್ ಯು ಫಾರ್ ವಾಚಿಂಗ್.